ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜ್ಞಾನಬೋಧಿ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ಒಂದು ಸೆಷನಲ್ಲಿ 2018ನಲ್ಲಿ ನಡೆದಂಥ ಇತಿಹಾಸ ಈ ಒಂದು ವಿಷಯದ ಪ್ರಶ್ನೆ ಪತ್ರಿಕೆಯನ್ನು ಇಲ್ಲಿ ಡಿಸ್ಕಸ್ ಮಾಡೋಣ. ಸೊ ಈಗ ಆಲ್ರೆಡಿ 1 to 30 ಈ ಒಂದು ಕ್ವಶನ್ಗಳನ್ನು ನೋಡಿರ್ತೀವಿ. ಸೊ ಈ ಒಂದು ಸೆಷನಲ್ಲಿ ಮುಂದುವರಿದ ಭಾಗ ಈ ಒಂದು ಕ್ವಶನ್ಗಳು ಮುಂಬರುವ ಎಲ್ಲ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಇವು ಉಪಯುಕ್ತ. ಲೆಟ್ಸ್ ಗೋ ಟು ಫಸ್ಟ್ ಕ್ವಶನ್. ಕಪ್ಪು ರಂಧ್ರದ ದುರಂತ, ಬ್ಲ್ಯಾಕ್ ಹೋಲ್ ಟ್ರೆಜಡಿ ಎಂದು ಕರೆಯಲ್ಪಡುವ ಘಟನೆಯು ಯಾವುದಕ್ಕೆ ಸಂಬಂಧಿಸಿದೆ? ಸೊ ಆ್ಯಕ್ಚುಲಿ ಇದು ಈ ಕಪ್ಪು ರಂಧ್ರದ ಅಥವಾ ಬ್ಲ್ಯಾಕ್ ಹೋಲ್ ಟ್ರೆಜಡಿ ಇದು ಸಂಬಂಧಪಟ್ಟಿದ್ದು 123 ಜನ ಅಪಾದಿತ ಆಂಗ್ಲರನ್ನು ಅಥವಾ ಬ್ರಿಟಿಷರನ್ನು ಸಣ್ಣ ಕೋಣೆಯಲ್ಲಿ ಕೂಡಿ ಹಾಕಿದ ಪರಿಣಾಮವಾಗಿ ಅವರಲ್ಲಿ ಅನೇಕರು ಮೃತರಾಗ್ತಾರೆ. ಇದೇ ಕಪ್ಪು ಕೋಣೆಯ ದುರಂತ ಅಥವಾ ಕಪ್ಪು ರಂಧ್ರದ ಏನಪ್ಪ ಟ್ರೆಜಡಿ ಅಂತ ಅನ್ಬೋದು. ಓಕೆನಾ. ಒಂದು ಚಿಕ್ಕ ಕೋಣೆ ಇರುತ್ತೆ, ಅದರಲ್ಲಿ 120 ಜನರನ್ನು ಒಂದೇ ಕೋಣೆಯಲ್ಲಿ ಕೂಡಿ ಹಾಕ್ತಾರೆ. ಅದರಿಂದ ಏನಪ್ಪ ಎಷ್ಟೋ ಜನರು ಸಾಯ್ತಾರೆ. ಇದರ ಪರಿಣಾಮವಾಗಿ ಈ ಬ್ರಿಟಿಷರು ಅವರು ಏನಪ್ಪ ಸಿಟ್ಟಿಗೆದ್ದು ಮುಂದೆ ಅದು ಏನು ಮೊದಲ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ನಾಂದಿ ಆಗ್ತದೆ. ಓಕೆನಾ. ನೆಕ್ಸ್ಟ್ ಕ್ವಶನ್. ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ನಡೆದದ್ದು 1857ರಲ್ಲಿ, ನೆನಪಿರಲಿ. ನೆಕ್ಸ್ಟ್, 50 ಲಕ್ಷ ರೂಪಾಯಿಗಳ ವಾರ್ಷಿಕ ಪಿಂಚಣಿಯ ಬದಲಾಗಿ ಬಂಗಾಳದ ಎಲ್ಲ ವರಮಾನವನ್ನು ಬಿಟ್ಟುಕೊಟ್ಟ ಬಂಗಾಳದ ನವಾಬ. ನೋಡಿ, ಇಲ್ಲಿ ನಿಜಾಮುದ್ದೌಲಾ ಅಂತ ಇರ್ತಾನೆ. ಈ ನಿಜಾಮುದ್ದೌಲಾ ನಾವು ಏನು ಮಾಡ್ತಾನೆ, ಬ್ರಿಟಿಷರಿಗೆ ಈ ಒಂದು ಬಂಗಾಳದ ಎಲ್ಲ ವರಮಾನ ಅಂದರೆ ಏನೇನೋ ಒಂದು ಟ್ಯಾಕ್ಸ್ ಬರುತ್ತೆ, ಏನು ಕಂದಾಯ ಬರುತ್ತಲ್ಲ, ಅದನ್ನು ಈ ಬ್ರಿಟಿಷರಿಗೆ ಬಿಟ್ಕೊಡ್ತಾನೆ. ಇದಕ್ಕೆ ಈ ಒಂದು 50 ಲಕ್ಷ ರೂಪಾಯಿಗಳ ಒಂದು ವಾರ್ಷಿಕ ಪಿಂಚಣಿಯನ್ನು ಕೊಟ್ಟವನಿಗೆ ಒಂದು ನಾಮಕೆ ವಾಸ್ತೆ ಒಂದು ನವಾಬನ್ನಾಗಿ ಮಾಡ್ತಾರೆ, ನಿಜಾಮುದ್ದೌಲಾ. ಓಕೆ. ನೆಕ್ಸ್ಟ್, ಆದಿ ಬ್ರಹ್ಮ ಸಮಾಜದ ಸ್ಥಾಪಕರು. ಆದಿ ಬ್ರಹ್ಮ ಸಮಾಜದ ಸ್ಥಾಪಕರು ಯಾರಪ್ಪ ಅಂದರೆ ದೇವೇಂದ್ರನಾಥ್ ಟಾಗೋರ್. ಓಕೆ, ಆಪ್ಷನ್ 1 ಈಸ್ ಕರೆಕ್ಟ್. ಮತ್ತು ಇಲ್ಲಿ ಬ್ರಹ್ಮ ಸಮಾಜ ಅಂತ ಬಂದಮೇಲೆ ರಾಜಾರಾಮ್ ಮೋಹನ್ ರಾಯ್ ಅಂತ ಬರುತ್ತೆ. ಓಕೆ, ಕನ್ಫ್ಯೂಸ್ ಆಗಬೇಡಿ. ಆದಿ ಬ್ರಹ್ಮ ದೇವೇಂದ್ರನಾಥ್ ಠಾಗೋರ್. ನೆಕ್ಸ್ಟ್, ಗುಲಾಮ್ಗಿರಿ ಎಂಬ ಪುಸ್ತಕವನ್ನು ಯಾವಾಗ ಮತ್ತು ಯಾರು ರಚಿಸಿದರು? 1872ರಲ್ಲಿ ಜ್ಯೋತಿಬಾ ಫುಲೆ ಇವರು ಇದನ್ನು ರಚಿಸ್ತಾರೆ. ಓಕೆ, ಫಾಸ್ಟಾಗಿ ರಿವೈಸ್ ಮಾಡೋಣ. NAMನ ಮುಖ್ಯ ಗುರಿಯು ಶಸ್ತ್ರೀಕರಣವನ್ನು ನಿಯಂತ್ರಿಸುವುದು, ಭೂ ಅತಿಕ್ರಮಣವನ್ನು ತಡೆಯುವುದು, ಸದಸ್ಯ ರಾಷ್ಟ್ರಗಳ ನಡುವೆ ವ್ಯಾಪಾರವನ್ನು ವೃದ್ಧಿಸುವುದು. ಇವೆಲ್ಲ ಕರೆಕ್ಟ್ ಆಗ್ತವೆ. ಸೊ ಇಲ್ಲಿ ಮೇಲಿನ ಎಲ್ಲವು. NAM ಅಂದರೆ ಏನಪ್ಪ? ನಾನ್ ಅಲೈನ್ಡ್ ಮೂಮೆಂಟ್. ಓಕೆ. ನೆಕ್ಸ್ಟ್, 1947ರಲ್ಲಿ 532 ದೇಶೀಯ ಸಂಸ್ಥಾನಗಳಲ್ಲಿ 3 ಹೊರತುಪಡಿಸಿ ಉಳಿದೆಲ್ಲವೂ ಭಾರತದ ಒಕ್ಕೂಟದಲ್ಲಿ ವಿಲೀನಗೊಂಡವು. ಆದರೆ ಈ 3ರಲ್ಲಿ ಒಂದು ಅಂದರೆ ಈ ಕೆಳಕಂಡವುಗಳಲ್ಲಿ ಒಂದು ಆ 3ರಲ್ಲಿ ಸೇರಿರಲಿಲ್ಲ. ಅಂದರೆ 532 ಇದ್ದು. ಓಕೆ, 532 ಸಂಸ್ಥಾನಗಳಲ್ಲಿ 529 ಎಲ್ಲ ಭಾರತದಲ್ಲಿ ವಿಲೀನ ಆಗ್ತಾವೆ. ಓಕೆ, ಫಾರ್ ಎಕ್ಸಾಂಪಲ್ ಮೈಸೂರು ಪ್ರಾಂತ, ಬಾಂಬೆ ಪ್ರಾಂತ, ಈ ಥರ ಏನಪ್ಪ ಸೂರತ್ ಪ್ರಾಂತ, ಈ ಥರ ಮದ್ರಾಸ್ ಪ್ರಾಂತ, ಈ ಥರ ಇವೇನಪ್ಪ ವಿಲೀನ ಆಗ್ತಾವೆ. ಬಟ್ 3 ಪ್ರಾಂತ ಏನಾಗ್ತಾವೆ ಸಂಸ್ಥಾನ ಅವು ಒಪ್ಪಂಗಿಲ್ಲ. ಅದರಲ್ಲಿ ಈ ಕೊಟ್ಟ ಆಪ್ಷನ್ಗಳಲ್ಲಿ ಆ 3ರಲ್ಲಿ ಇರುವಂಥವು ಯಾವುವು ಮತ್ತು ಯಾವುದಲ್ಲ ಅಂತ ಕೇಳಿದ್ದಾರೆ. ಓಕೆ, ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಏನಾಗುತ್ತೆ? ಕಾಶ್ಮೀರ್.
ಓಕೆ. ಭಾವನಗರ, ಹೈದರಾಬಾದ್, ಜುನಾಗಢ್. ಭಾವನಗರ್, ಹೈದರಾಬಾದ್, ಜುನಾಗಢ್ ಇವು ಮೂರಿದ್ದು. ಕಾಶ್ಮೀರ್ ಇದ್ದಿದ್ದಿಲ್ಲ. ಬಟ್ ಕಾಶ್ಮೀರ ಆಮೇಲೂ ತುಂಬ ಅದನ್ನು ಆಟ ಆಡ್ತು ಇಂಡಿಯಾ ಜೊತೆ. ಓಕೆ ಓಕೆ. ಆಮೇಲೆ ಅವರು ಯಾರು ಪಾಕಿಸ್ತಾನದವರು ಆಕ್ರಮಣ ಮಾಡಿದ ಮೇಲೇ ಈ ನಮ್ಮ ನಮಗೊಂದು ನಮ್ಮದೇ ಆದಂಥ ಒಂದು ಸಂವಿಧಾನ ಬೇಕು, ನಮಗೊಂದು ನಮ್ಮ ರಾಜ್ಯಕ್ಕೆ ಒಂದು ಸ್ಟೇಟಸ್ ಬೇಕಂತ ಹೀಗೆಲ್ಲ ಮಾತಾಡಿ ಅವರು ಭಾರತಕ್ಕೆ ವಿಲೀನ ಆಗ್ತಾರೆ. ಬಟ್ ಅದು ಈಗ ರದ್ದಾಗಿದೆ. ಯಾವುದಪ್ಪ? 370 ಆರ್ಟಿಕಲ್. ನೆಕ್ಸ್ಟ್, ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಪ್ರಥಮ ಯುರೋಪ್ ಚುನಾಯಿತ ಅಧ್ಯಕ್ಷ. ಯುರೋಪ್ನ ಚುನಾಯಿತ ಅಧ್ಯಕ್ಷ. ಇಲ್ಲಿ ಇಷ್ಟು ನಾವು ಇದನ್ನು ಯೋಚನೆ ಮಾಡಬೇಕಂದ್ರೆ ರಾಷ್ಟ್ರೀಯ ಕಾಂಗ್ರೆಸ್ನ ಮೊಟ್ಟ ಮೊದಲ ಅಧ್ಯಕ್ಷ ಯಾರು? WC ಬ್ಯಾನರ್ಜಿ. ಓಕೆ. ಅಂತ ಬ್ರಿಟಿಷ್ ಅಧ್ಯಕ್ಷ ಮೊಟ್ಟ ಮೊದಲು ಯಾವ? ಬ್ರಿಟಿಷ್ ಅಲ್ಲ, ಈಗ AOU ಏನಿರ್ತಾನೆ ಇವ ಫೌಂಡರು. ಬಟ್ ಜಾರ್ಜ್ ಯೂಲ್ ಅಂತ ಇವ ಏನಿರ್ತಾನೆ ಇವನು ಮೊದಲ ಬ್ರಿಟಿಷ್ ವ್ಯಕ್ತಿ, ಅಂದರೆ ಈ ಒಂದು ಅಧ್ಯಕ್ಷ ಸ್ಥಾನವನ್ನು ವಹಿಸಿದವ. ಬಟ್ ಇವನು ಚುನಾಯಿತನಾಗಿದ್ದಿಲ್ಲ. ಈ ಒಂದು ಚುನಾಯಿತ ಅಧ್ಯಕ್ಷ ಅಂತ ಬಂದ ಮೇಲೆ ಯಾರು ಬರ್ತಾರೆ ಇಲ್ಲಿ? ಆ್ಯನಿ ಬೆಸೆಂಟ್. ಆ್ಯನಿ ಬೆಸೆಂಟ್ ಇಸ್ ದ ರೈಟ್ ಆನ್ಸರ್. ಡಿಕ್ಲೈನ್ ಆ್ಯಂಡ್ ಫಾಲ್ ಆಫ್ ದಿ ರೋಮನ್ ಎಂಪೈರ್ ಎನ್ನುವ ಕೃತಿಯ ಕರ್ತೃ ಯಾರು? ಗಿಬ್ಬನ್. ಕೇಂಬ್ರಿಡ್ಜ್ ಶಾಲೆಯ ಪ್ರತಿಪಾದನಾ ಚರಿತ್ರಕಾರರು? ಅನಿಲ್ ಸೀಲ್. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಮತ್ತು ಶೂದ್ರ ಎನ್ನುವ 4 ಸಾಮಾಜಿಕ ವಿಭಾಗಗಳು ಮೊದಲನೇ ಬಾರಿಗೆ ಇಲ್ಲಿ ಕಂಡುಬಂದಿವೆ. ಋಗ್ವೇದದಲ್ಲಿ ಉಲ್ಲೇಖಿಸಿರುವಂತೆ ಶೂದ್ರರ ಮುಖ್ಯ ಅರ್ಚಕನಾಗಿದ್ದ ವಿಶ್ವಾಮಿತ್ರನನ್ನು ಬದಲಿಸಿದ ಮಹರ್ಷಿಯೊಬ್ಬರು ನಂತರದ ಕಾಲಘಟ್ಟದಲ್ಲಿ ಬ್ರಾಹ್ಮಣರ ಮುಖ್ಯ ಗೋತ್ರವೊಂದರ ಜನಕರಾದರು. ಹಾಗಾದರೆ ಈ ಮಹರ್ಷಿ ಯಾರು? ಇಲ್ಲಿ ವಸಿಷ್ಠ ಮುನಿ ಅಥವಾ ವಸಿಷ್ಠ ಯಾರು? ಮಹರ್ಷಿ. ಓಕೆ. ಅವರು ಮೊಟ್ಟ ಮೊದಲು ಶೂದ್ರರ ಒಂದು ಮುಖ್ಯ ಅರ್ಚಕರಾಗಿದ್ದರು. ಓಕೆ. ಶೂದ್ರರ ಮುಖ್ಯ ಅರ್ಚಕನಾಗಿದ್ದ ವಿಶ್ವಾಮಿತ್ರನನ್ನು ಬದಲಿಸಿದ್ದ ಮಹರ್ಷಿಯೊಬ್ಬರು ಇವರು ಯಾರು? ವಸಿಷ್ಠ ಮುನಿ. ನಂತರದ ಕಾಲಘಟ್ಟದಲ್ಲಿ ಇವರು ಬ್ರಾಹ್ಮಣರ ಒಂದು ಮುಖ್ಯ ಗೋತ್ರವೊಂದರ ಜನಕರಾಗ್ತಾರೆ. ನೆಕ್ಸ್ಟ್, ಹಿಂದೂ ಖಗೋಳಶಾಸ್ತ್ರ ಸಂಪ್ರದಾಯವನ್ನು ಅರೇಬಿಕ್ ಓದುವ ಜನರಿಗೆ ಪರಿಚಯಿಸಿದ ವಿದ್ವಾಂಸ ಯಾರು? ಅಲ್ಬೇರೋನಿ. ಇವ ಏನು ಮಾಡ್ತಾನೆ ಅಲ್ಬೇರೋನಿ? ಭಾರತದಲ್ಲಿ ತುಂಬ ಇದ್ದಾವೆ ಖಗೋಳಶಾಸ್ತ್ರಜ್ಞರು, ತುಂಬ ಇದ್ದರು. ಯಾರಪ್ಪ? ವರಾಹಮಿಹಿರ್ ಇದ್ದ, ಆರ್ಯಭಟ್ಟ ಇದ್ದ. ಹೀಗೆ ಇವರ ಒಂದು ಸಿದ್ಧಾಂತಗಳನ್ನು ಏನು ಮಾಡ್ತಾನವ? ಈ ಸಂಸ್ಕೃತದಿಂದ ಅರೇಬಿಕ್ಗೆ ಟ್ರಾನ್ಸ್ಲೇಟ್ ಮಾಡ್ದ. ಓಕೆ. ಸೊ ಇದರಿಂದ ಅವರಿಗೆ ಅರೇಬಿಕ್ದವರಿಗೆ ಈಜಿ ಆಯಿತು. ಸೊ ಇದನ್ನು ಅಲ್ಬೇರೋನಿ ಮಾಡ್ತಾನೆ. ಕೃಷ್ಣದೇವರಾಯನು ಯಾವ ವಂಶಕ್ಕೆ ಸೇರಿದವನು? ಇಲ್ಲಿ ವಿಜಯನಗರ ಸಾಮ್ರಾಜ್ಯದಲ್ಲಿ 4 ಬರ್ತವೆ: ಸಂಗಮ, ಸಾಳುವ, ಅರವೀಡು, ತುಳುವ ಅಥವಾ ತುಳುವ ಅರವೀಡು. ಮೊದಲು ಸಂಗಮ, ಆಮೇಲೆ ಸಾಳುವ, ಆಮೇಲೆ ತುಳುವ, ಆಮೇಲೆ ಅರವೀಡು. ಇಲ್ಲಿ ತುಳುವ ವಂಶಕ್ಕೆ ಈ ಕೃಷ್ಣದೇವರಾಯ ಸೇರಿದವನು. ಗಾಂಧಿಯವರು ಅಭಿವ್ಯಕ್ತಿಸಿರುವ ಅಹಿಂಸೆ, ಸತ್ಯಾಗ್ರಹ ಮತ್ತು ಸ್ವದೇಶಿ ಎನ್ನುವ ಕಲ್ಪನೆಗಳು ಉಲ್ಲೇಖಿತವಾಗಿರುವ ಪುಸ್ತಕ ಯಾವುದು? ಹಿಂದ್ ಸ್ವರಾಜ್. 3 ದುಂಡು ಮೇಜಿನ ಪರಿಷತ್ ಸಭೆಗಳಲ್ಲಿ ಭಾಗವಹಿಸಿದವರು ಈ ಕೆಳಗಿನವುಗಳಲ್ಲಿ ಯಾರು? ಅಂದರೆ 3 ದುಂಡು ಮೇಜಿನ ಅಂದರೆ 3 ರೌಂಡ್
ರೌಂಡ್ ಕಾನ್ಫರೆನ್ಸ್ ಆಗಿರ್ತಾವೆ. ಓಕೆ, 3 ದುಂಡು ಮೇಜಿನ ಪರಿಷತ್ತಾಗ ಆಗಿರ್ತಾವೆ. ಎಲ್ಲಿ? ಲಂಡನ್ನಲ್ಲಿ. ಓಕೆ, 3 ದುಂಡು ಮೇಜಿನ ಪರಿಷತ್ತು. ಇದರಲ್ಲಿ 2ನೇ ದುಂಡು ಮೇಜಿನ ಪರಿಷತ್ತಲ್ಲಿ ಯಾರು? ಮಹಾತ್ಮ ಗಾಂಧೀಜಿಯವರು ಭಾಗವಹಿಸ್ತಾರೆ. ಬಟ್ 3ರಲ್ಲಿ ಭಾಗವಹಿಸಿದವ್ರು ಯಾರಪ್ಪ ಅಂದರೆ ಡಾಕ್ಟರ್ BR ಅಂಬೇಡ್ಕರ್. ನೆಕ್ಸ್ಟ್, ಸಾಮಾಜಿಕ ಸುದ್ದಿ ಪತ್ರಿಕೆ ಅವಂತಿಯ ಸಂಪಾದಕರು. ಸಾಮಾಜಿಕ ಸುದ್ದಿ ಪತ್ರಿಕೆ ಆದಂಥ ಅವಂತಿ, ಇದರ ಸಂಪಾದಕರು ಯಾರು? ಮುಸೋಲಿನಿ. ನೆಕ್ಸ್ಟ್, ಹಿರೋಶಿಮಾ ನಾಗಸಾಕಿಯ ಮೇಲೆ ಅಮೇರಿಕ ಸೈನ್ಯವು ಬಾಂಬ್ ದಾಳಿ ನಡೆಸಿದ್ದು ಯಾವಾಗ? ಇದಂತರೂ ಈಜಿ ಕ್ವಶನ್. 1945, 2ನೇ ಮಹಾಯುದ್ಧದ ವೇಳೆಯಲ್ಲಿ. ಅಪೂರ್ಣ ಕೃತಿ ಹಿಸ್ಟ್ರಿ ಆಫ್ ದಿ, ನೋಡಿ ನೆನಪಿಡಿ, ಹಿಸ್ಟ್ರಿ ಆಫ್ ದಿ ಪೆಲೋಪೊನೇಸಿಯನ್ ವಾರ್. ಇದನ್ನು ಬರೆದವರು ಯಾರು? ಥುಸಿಡೈಡ್ಸ್. ಓಕೆ. ನೆಕ್ಸ್ಟ್, ಹಿಸ್ಟ್ರಿ ಆಫ್ ದಿ ಲ್ಯಾಟಿನ್ ಟ್ಯುಟ್ಯಾನಿಕ್ ನೇಷನ್ಸ್ ಎಂಬ ಕೃತಿಯನ್ನು ಬರೆದವರು ಯಾರು? ಅರ್ನಾಲ್ಡ್ ಜೆ ಟೈನ್ಬಿ. ಓಕೆ, ಈ ಲ್ಯಾಟಿನ್ ಅಂತ ಬಂದ ಮೇಲೆ ಟೈನ್ಬಿ ಅಂತ ನೆನಪಿಡಿ. ಓಕೆ. ಕೆಳಗಿನ ಕೃತಿಗಳಲ್ಲಿ ಬಿಪಿನ್ ಚಂದ್ರ ಅವರು ಬರೆಯದೇ ಇರುವುದು ಯಾವುದು? ಇಲ್ಲಿ ಬಿಪಿನ್ ಚಂದ್ರ ಅವರು 3 ಕೃತಿಗಳನ್ನು ಬರೆದಿದ್ದಾರೆ. ಇದರಲ್ಲಿ ಯಾವುದಿಲ್ಲ? SS ಆ್ಯಂಡ್ ಕೊಲೋನಿಯಸಮ್ ಬರೆದಿದ್ದಾರೆ, ಇಂಡಿಯಾ ಆಫ್ಟರ್ ಇಂಡಿಪೆಂಡೆನ್ಸ್ ಬರೆದಿದ್ದಾರೆ, ನ್ಯಾಷನಲಿಸಮ್ ಆ್ಯಂಡ್ ಕೊಲೋನಿಯಲಿಸಮ್ ಇನ್ ಮಾಡರ್ನ್ ಇಂಡಿಯಾ ಇದನ್ನು ಕೂಡ ಬರೆದಿದ್ದಾರೆ. ಬಟ್ ರೈಸ್ ಆ್ಯಂಡ್ ಫುಲ್ಫಿಲ್ಮೆಂಟ್ ಆಫ್ ದಿ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ ಇದನ್ನು ಬರೆದಿಲ್ಲ ಅವರು. ಓಕೆ. ಈ ಕೆಳಗಿನ ಯಾವ ವೇದಗಳಲ್ಲಿ ಅದಿತಿ ಎಂಬುದು ಉಚ್ಚರಿಸಲ್ಪಟ್ಟಿದೆ? ಅದಿತಿ ಇದು ಋಗ್ವೇದದಲ್ಲಿ. ಹರಪ್ಪನ್ ಸ್ಥಳದಲ್ಲೇ ಕಾಲುವೆಗಳ ಕುರುಹುಗಳು ಕಂಡುಬಂದಿರುವುದು ಎಲ್ಲಿ? ಅಫ್ಘಾನಿಸ್ತಾನ್ ಶಾರ್ಟುಗಾಯ್. ಓಕೆ. ಕೆಳಗೆ ಕಾಣಿಸಿರುವ ಮಹಿಳೆಯರಲ್ಲಿ ಮೊಟ್ಟ ಮೊದಲು ಭಿಕ್ಕುಣಿಯಾಗಿ ದೀಕ್ಷೆ ಪಡೆದಾಕೆ ಯಾರು? ಭಿಕ್ಕುಣಿ ಅಂದರೆ ಭಿಕ್ಷುಕಿನೂ ಬರ್ತದೆ, ಭಿಕ್ಷುಕಿದು ಭಿಕ್ಕುಣಿ ಅಂತ ಕರೀತಾರೆ ಅದಕ್ಕೆ. ಓಕೆ. ಮಹಾಪ್ರಜಾಪತಿ ಗೌತಮಿ. ಅಂದರೆ ಭಿಕ್ಕುಣಿ ಅಂದರೆ ಇಲ್ಲಿ ಏನು ಅರ್ಥ ಕೊಡುತ್ತೆ, ಅದು ಭಿಕ್ಷೆ ಅಂತ ಅಲ್ಲ, ಅದು ಈ ಗೌತಮ್ ಬುದ್ಧನಿಂದ ಒಂದು ಈ ದೀಕ್ಷೆಯನ್ನು ಪಡಿತಾಳೆ ಅಥವಾ ಒಂದು ಉಪದೇಶವನ್ನು ಪಡಿತಾಳೆ. ಓಕೆ. ಆ ಥರ ಒಂದು ಈ ಆಧ್ಯಾತ್ಮಿಕ ಒಂದು ಉಪದೇಶವನ್ನು ಪಡೆಯೋದಕ್ಕೆ ಭಿಕ್ಕುಣಿ ಅಂತಲೂ ಕೂಡ ಕರೀತಾರೆ. ಆ ಒಂದು ದೀಕ್ಷೆಯನ್ನು ಪಡೆದಾಕೆ ಮಹಾಪ್ರಜಾಪತಿ ಗೌತಮಿ. ಯಾವ ಶಿಲಾಶಾಸನವು ಅಶೋಕನು ಧರ್ಮ ಮಹಾಮಾತ್ರರನ್ನು ನೇಮಕ ಮಾಡಿದುದರ ಬಗ್ಗೆ ತಿಳಿಸುತ್ತದೆ? ಈ ಅಶೋಕ ಸಾಮ್ರಾಟ ತನ್ನ ಒಂದು ಮೌರ್ಯ ಸಾಮ್ರಾಜ್ಯದಲ್ಲಿ ಈ ಧರ್ಮ ಮಹಾಮಾತ್ರರನ್ನು ನೇಮಿಸ್ತಾನೆ. ಈ ಧರ್ಮ ಮಹಾಮಾತ್ರರನ್ನು ನೇಮಿಸಿದ್ದು 13ನೇ ಶಿಲಾಶಾಸನದಲ್ಲಿ ಕಂಡುಬರ್ತೈತಿ. ಅದರಲ್ಲಿ ತಿಳಿಸಿದ್ದಾರೆ ಧರ್ಮ ಮಹಾಮಾತ್ರರನ್ನು ನೇಮಕ ಮಾಡುವುದರ ಬಗ್ಗೆ. ನೆಕ್ಸ್ಟ್, ಕೆಳಗಿನ 2 ನದಿಗಳ ನಡುವೆ ಕಳಿಂಗ ಪ್ರದೇಶವಿದೆ. ಮಹಾನದಿ ಮತ್ತು ಗೋದಾವರಿ. ಕೆಳಗಿನ ಚರಿತ್ರಕಾರರಲ್ಲಿ ಸಮುದ್ರಗುಪ್ತನನ್ನು ಭಾರತದ ನೆಪೋಲಿಯನ್ ಎಂದು ಕರೆದವರು ಯಾರು? ಇಂಪಾರ್ಟೆಂಟ್. ನೆಪೋಲಿಯನ್ ಆಫ್ ಇಂಡಿಯಾ ಅಂದರೆ ಸಮುದ್ರಗುಪ್ತ, ಗುಪ್ತ ಸಾಮ್ರಾಜ್ಯದ ಫೇಮಸ್ ಎಂಪ್ರರ್. ಇಲ್ಲಿ VA ಸ್ಮಿತ್ ನೋಡಿ
ಕನ್ಫ್ಯೂಸ್ ಆಗ್ತದೆ. ವಿ ಕೆ ಸ್ಮಿತು ಇರುತ್ತಾ, ವಿ ಎ ಸ್ಮಿತು ಇರುತ್ತಾ. ವಿ ಎ ಸ್ಮಿತ್ ನೆನಪಿರಲಿ. ಈ ಕೆಳಗೆ ಕೊಟ್ಟವರಲ್ಲೇ ಕಾವೇರಿ ತಟದ ಬಳಿ ಗಂಗೈಕೊಂಡ ಚೋಳಪುರಂ ಎಂಬ ಹೊಸ ರಾಜಧಾನಿಯನ್ನು ಸ್ಥಾಪಿಸಿದ ಚೋಳ ದೊರೆ ಯಾರು? ಗಂಗೈಕೊಂಡ ಚೋಳಪುರಂ ರಾಜೇಂದ್ರ ಚೋಳ ಅಂತ ಬರ್ತಾನೆ ಇಲ್ಲಿ ಆಪ್ಷನಲ್ಲಿ. 1ನೇ ರಾಜೇಂದ್ರ. ಓಕೆ. ಈ ಕೆಳಗಿನ ಯಾವ ರಾಜ ಸಂತತಿಯನ್ನು ಅರಬ್ ಪ್ರವಾಸಿಗರು ಮಲಿಕ್ ಉಲ್ ಮುಲ್ಕ್ ಅಂದರೆ ರಾಜರುಗಳಿಗೆ ರಾಜರು ಎಂದು ಕರೆದಿದ್ದಾರೆ? ಯಾವ ರಾಜ ಸಂತತಿಯನ್ನು ಕರೆದಿದ್ದಾರೆ? ರಾಷ್ಟ್ರಕೂಟರು. ನನಗೆ ಈ ರಾಷ್ಟ್ರಕೂಟರ ಅವಧಿಯಲ್ಲಿ ಒಂದು 2-3 ಅರಬ್ ಪ್ರವಾಸಿಗರನ್ನು ಅವರ ಹೆಸರನ್ನು ಹೇಳಿ ಕಾಮೆಂಟ್ನಲ್ಲಿ. ಜೈನ ಪಂಡಿತರಾದ ಹೇಮಚಂದ್ರರಿಗೆ ಶೈಕ್ಷಣಿಕ ಸಂಸ್ಥೆಗಳನ್ನು ನಿರ್ಮಿಸಲು ಪ್ರೋತ್ಸಾಹ ನೀಡಿದ ಆಶ್ರಯದಾತ ಯಾರು? 1ನೇ ಭೀಮ. ಯಾವ ದೇವಾಲಯವನ್ನು ಚಾಲುಕ್ಯ ಹೊಯ್ಸಳ ಶೈಲಿಗಳ ಸಮ್ಮೇಳನದ ಉಚ್ಚ ಸಾಧನೆ ಎಂದು ವಿವರಿಸಲಾಗಿದೆ? ಹೊಯ್ಸಳೇಶ್ವರ ದೇವಾಲಯ. ವಿಜಯನಗರ ಸಾಮ್ರಾಜ್ಯವನ್ನು ಖಂಡಾತ್ಮಕ ರಾಜ್ಯ ಅಥವಾ ಸೆಗ್ಮೆಂಟರಿ ಸ್ಟೇಟ್ ಎಂದು ವಾದ ಮಾಡಿದವರು ಯಾರು? ಬರ್ಟನ್ಸ್ಟೈನ್. ಈ ಕೆಳಗಿನ ಕೃತಿಗಳಲ್ಲಿ ಮೊಹಮ್ಮದ್ ಗವಾನನು ರಚಿಸಿದ ಕೃತಿ ಯಾವುದು? ಮಂಜಿರಿಲ್ ಇನ್ಶಾ. ಮಂಜಿರಿಲ್ ಇನ್ಶಾ. ಕೇಶವ ಚೈತನ್ಯರನ್ನು ಹೀಗೆಂದು ಕರೆಯಲಾಗುತ್ತಿತ್ತು? ಬಂದೇ ನವಾಜ್. ಬಂದೇ ನವಾಜ್. ನವ ಮುಸ್ಲಿಮರ ಶಕೆ ಹಾಗೂ ಖಿಲ್ಜಿ ಕ್ರಾಂತಿಯನ್ನು ಆರಂಭಿಸಿದವರು ಯಾರು? ನೋಡಿ, ನವ ಮುಸ್ಲಿಮರ ಶಕೆ ಮತ್ತು ಖಿಲ್ಜಿ ಕ್ರಾಂತಿ ಜಲಾಲುದ್ದೀನ್ ಖಿಲ್ಜಿ. ಸಿಕಂದರ್ ಲೋಧಿಯ ಮರಣ ನಂತರ ತತ್ಕ್ಷಣ ಅವನ ಕಾರ್ಯತ ಉತ್ತರಾಧಿಕಾರಿ ಆದವರು ಯಾರು? ಸಿಕಂದರ್ ಲೋಧಿ ಸತ್ತ ಮೇಲೆ ಯಾರು ಉತ್ತರಾಧಿಕಾರಿ ಆಗ್ತಾರೆ? ಇಬ್ರಾಹಿಂ ಲೋಧಿ. ಈ ಇಬ್ರಾಹಿಂ ಲೋಧಿ ಏನು ಮಾಡ್ತಾನೆ ಮುಂದೆ? ಬಾಬರ್ ಜೊತೆ ಪಾನಿಪತ್ದಲ್ಲಿ ಮೊದಲನೇ ಪಾನಿಪತ್ ಯುದ್ಧದಲ್ಲಿ ಆಡಿ ಸೋತು ಹೋಗಿ ತನ್ನ ಒಂದು ಸಾಮ್ರಾಜ್ಯವನ್ನು ಪತನಗೊಳಿಸ್ತಾನೆ. ಬಾಬರ್ ನೆಕ್ಸ್ಟ್ ಏನು ಮಾಡ್ತಾನೆ? ಮೊಘಲ್ ಡೈನೆಸ್ಟಿಯನ್ನು ಸ್ಥಾಪನೆ ಮಾಡ್ತಾನೆ. ಯಾವಾಗದು? 1526 ಈ ಕೆಳಗಿನವುಗಳಲ್ಲಿ ಟರ್ಕಿ ಭಾಷೆಯಲ್ಲಿ ಬಾಬರ್ ಎಂಬುದಕ್ಕೆ ಇರುವಂಥ ಅರ್ಥವೇನು? ಬಾಬರ್. ಬಾಬರ್ ಅಂದ್ರೆ ಹುಲಿ ಅಂದಂದು, ಟೈಗರ್. ಬಬ್ಬರ್ ಶೇರ್ ಅಂತ ಅಂತಾರಲ್ಲ, ಬಾಬರ್ ಹುಲಿ. ಈ ಕೆಳಗಿನವುಗಳಲ್ಲಿ ಅಕ್ಬರನ ಕಾಲಾವಧಿಯ ವಿಸ್ತೃತ ವಿವರಣೆಯನ್ನು ನೀಡುವ ಅಬುಲ್ ಫಜಲ್ ಬರೆದಿರುವ ಗ್ರಂಥ ಯಾವುದು? ಐನಿ ಅಕ್ಬರಿ. ಐನಿ ಅಕ್ಬರಿ ನೆನಪಿರಲಿ. ಅಬುಲ್ ಫಜಲ್ ಬೇರೆ, ಅಬ್ದುಲ್ ಫೈಜಿ ಅಂತ ಬೇರೆ ಬರ್ತಾನೆ, ಫೈಜಿ. ಓಕೆ. ಈ ಅಬ್ದುಲ್ ಫೈಜಿದ ಗ್ರಂಥ ಯಾವುದು ಹೇಳಿ ಕಾಮೆಂಟ್ನಲ್ಲಿ ತಿಳಿಸಿ. ಅಬುಲ್ ಫಜಲ್ ಬರೆದಿದ್ದು ಐನ್ ಇ ಅಕ್ಬರಿ. ಓಕೆ. ನೆಕ್ಸ್ಟ್, ನಿಶಬ್ದ ಫೈಸಲಾತಿ ಎಂಬ ಶಬ್ದದ ಅರ್ಥ? ನಿಶಬ್ದ ಫೈಸಲಾತಿ ಅಂದ್ರೆ ಇನಾಮ್ದಾರಿ ಭೂ ಕಂದಾಯ ಪದ್ಧತಿ. ಇನಾಮ್ದಾರಿ ಭೂ ಕಂದಾಯ ಪದ್ಧತಿ.
ಮಂದಗಾಮಿ ರಾಜಕಾರಣದ ಧೋರಣೆಗಳ ಬಗ್ಗೆ ಮೊಟ್ಟ ಮೊದಲಿಗೆ ವ್ಯವಸ್ಥಿತ ವಿಮರ್ಶಾತ್ಮಕ ಚರ್ಚೆಯನ್ನು ತಮ್ಮ ನ್ಯೂ ಲ್ಯಾಂಪ್ಸ್ ಫಾರ್ ವರ್ಲ್ಡ್ ಎಂಬ ಲೇಖನಗಳ ಸರಣಿಗಳಲ್ಲಿ ಮಾಡಿದರು. ಯಾರು? ಅರಬಿಂದೋ ಘೋಷ್. ಇವರು ತೀವ್ರಗಾಮಿಗಳ ಒಂದು ಏನಪ್ಪ ಅವರ ಪಂಥದಲ್ಲಿದ್ದರು. ಓಕೆ, ಕಾಂಗ್ರೆಸ್ ಮಂದಗಾಮಿ ಮತ್ತು ತೀವ್ರಗಾಮಿ ಅಂತ ಎರಡು ಪಂಗಡಗಳನ್ನು ಹೊಂದಿತ್ತು. ಓಕೆ, ಡಿವೈಡ್ ಆಗಿತ್ತು. ಸೊ ಅದರಲ್ಲಿ ಈ ಮಂದಗಾಮಿಗಳ ಬಗ್ಗೆ ಅವರ ಬಗ್ಗೆ ಒಂದು ವಿಮರ್ಶಾತ್ಮಕ ಚರ್ಚೆಯನ್ನು ತಮ್ಮ ಒಂದು ನ್ಯೂ ಲ್ಯಾಂಪ್ಸ್ ಫಾರ್ ದ ವರ್ಲ್ಡ್ ಅಂತ ಈ ಅರಬಿಂದೋ ಘೋಷ್ ಅವರು ಬರೀತಾರೆ. ಮೌಂಟ್ ಬ್ಯಾಟನ್ ಆ್ಯಂಡ್ ದ ಪಾರ್ಟಿಷನ್ ಆಫ್ ಇಂಡಿಯಾ ಎಂಬ ಕೃತಿಯನ್ನು ರಚಿಸಿದ ಕರ್ತೃ ಕೋಲಿನ್ ಆ್ಯಂಡ್ ಲಿಪಿಯರ್. ಮ್ಯಾಕ್ಸಿಮಮ್ ಜನಕ್ಕೆ ಇದು ಗ್ಯಾರಂಟಿ ಗೊತ್ತಿರಲ್ಲ ಅಂತ ಈ ಟೈಪ್ ಕ್ವಶನ್ ಕೇಳಿದ್ರೆ ಏನು ಮಾಡ್ತಾರೆ, ಎಕ್ಸಾಮ್ ಟಫ್ ಇತ್ತು ಅಂತ ಹೇಳ್ತಾರೆ. ಸೊ ಇಲ್ಲಿ ನೆನಪಿಡಿ, ಮೌಂಟ್ ಬ್ಯಾಟನ್ ಆ್ಯಂಡ್ ದ ಪಾರ್ಟಿಷನ್ ಆಫ್ ಇಂಡಿಯಾ. ಯಾಕಂದರೆ ಇಂಡಿಯಾ ಪಾರ್ಟಿಷನ್ ಮಾಡೋದು ಅವನೇ. ಓಕೆ, ಸೊ ಯಾರಪ್ಪ ಅಂದ್ರೆ ಬರೆದವರು ಕೋಲಿನ್ ಆ್ಯಂಡ್ ಲಿಪಿಯರ್. ಈ ಕೆಳಗಿನವುಗಳಲ್ಲಿ ಯಾವ ದೇಶವು ಆಸಿಯಾನ್ನ 7ನೇ ಸದಸ್ಯ ರಾಷ್ಟ್ರವಾಯಿತು? ವಿಯೆಟ್ನಾಂ. ಓಕೆ, ಆಸಿಯಾನ್ ಅಂದರೆ ಏನು? ಅಸೋಸಿಯೇಷನ್ ಆಫ್ ಸೌತ್ ಈಸ್ಟ್. ಓಕೆ, ಅಸೋಸಿಯೇಷನ್ ಆಫ್ ಸೌತ್ ಈಸ್ಟ್ ಏಷಿಯನ್ ನೇಷನ್ಸ್. ಓಕೆ, ಅಸೋಸಿಯೇಷನ್ ಆಫ್ ಸೌತ್ ಈಸ್ಟ್ ಏಷಿಯನ್ ನೇಷನ್ಸ್. ಓಕೆ, ಇಲ್ಲೇನಿಲ್ಲ, ಸೌತ್ ಈಸ್ಟ್ ಏಷಿಯನ್ಸ್ ಅಂದರೆ ಈಗ ಏಷ್ಯಾ ಖಂಡದಲ್ಲೇ ನೋಡಿ ಈ ಥರ ಒಂದು ಏಷ್ಯಾ ಖಂಡ ಇದೆ. ಓಕೆ, ಈ ಥರ ಇದೆ ಅಂತ ತಿಳ್ಕೊಳ್ಳಿ. ಇಲ್ಲೆಲ್ಲ ಈ ಥರ ಇಲ್ಲೆಲ್ಲ ದ್ವೀಪಗಳು, ಇಂಡೋನೇಷ್ಯಾ, ಮಲೇಷಿಯಾ, ವಿಯೆಟ್ನಾಮ್. ಅಂದರೆ ಸೌತ್ ಈಸ್ಟ್ ಅಂದರೆ ಆಗ್ನೇಯ. ಈ ಸೆಂಟ್ರ್ ಪಾಯಿಂಟ್ ತಿಳ್ಕೊಳ್ಳಿ, ಇದು ಆಗ್ನೇಯ ಭಾಗಕ್ಕೆ ಇರುವಂಥ ದೇಶಗಳ ಒಂದು ಗುಂಪು. ಓಕೆ, ಆ್ಯಕ್ಚುಲಿ ಈ ಒಂದು ಎಲ್ಲ ಒಂದು ಟೋಟಲ್ ಯೂನಿಯನ್ ಆಫ್ 10 ಸ್ಟೇಟ್ಸ್. ಓಕೆ, 10 ಸ್ಟೇಟ್ಸ್ ಅಂದರೆ 10 ಕಂಟ್ರೀಸ್. ಓಕೆ, ಆ 10 ಕಂಟ್ರೀಸ್ ಆ್ಯಕ್ಚುಲಿ ಇದು ಫೌಂಡೆಡ್ ಆಗಿದ್ದು 1967 ಥೈಲ್ಯಾಂಡಲ್ಲಿ, ಅದು ಬ್ಯಾಂಕಾಕಲ್ಲಿ ಬರುತ್ತೆ. ಓಕೆ, ಸೊ ನಾರ್ಮಲಿ ಇಲ್ಲಿ 10 ಕಂಟ್ರೀಸ್ ಬರ್ತವೆ. ಓಕೆ, ಸೊ ಈಗ ಸದ್ಯಕ್ಕೆ ಈ ಥರ ಒಂದು ಹೆಡ್ ಕ್ವಾರ್ಟರ್ ಎಲ್ಲಿ ಬರುತ್ತೆ? ಇಂಡೋನೇಷ್ಯಾದ ಜಕಾರ್ತದಲ್ಲಿ. ಓಕೆ, ನೆಕ್ಸ್ಟ್ ವ್ಲಾದಿಮಿರ್ ಇಲಿಯಿಚ್ ಉಲಿನೋವ್ ಅವರು ಹೀಗೆಂದು ಜನಪ್ರಿಯವಾಗಿ ಪ್ರಖ್ಯಾತರಾಗಿದ್ದರು. ವ್ಲಾದಿಮಿರ್ ಇಲಿಯಿಚ್ ಉಲಿನೋವ್. ಲೆನಿನ್. ನೋಡಿ, ಲೆನಿನ್ ಅಂತ ಎಲ್ಲರಿಗೂ ಗೊತ್ತು, ಬಟ್ ಲೆನಿನ್ಗೆ ನಾರ್ಮಲಾಗಿ ಮತ್ತು ವ್ಲಾದಿಮಿರ್ ಪುಟಿನ್ ಅಂತ ಹೀಗಿದ್ದಾರೆ, ಅವ್ರ ಹೆಸರಲ್ಲ. ವ್ಲಾದಿಮಿರ್ ಇಲಿಯಿಚ್ ಉಲಿನೋವ್ ಅಂತವರು ಒಂದು ರಿಯಲ್ ಹೆಸರು, ಬಟ್ ಅವರು ಲೆನಿನ್ ಅಂತ ಫೇಮಸ್ ಆಗಿದ್ದರು. ಲೆನಿನ್ ಅಂತ ಅವ್ರ ಹೆಸರಿತ್ತು. ದ ಕ್ರೌಡ್ ಇನ್ ದ ಫ್ರೆಂಚ್ ರಿವಾಲ್ಯೂಷನ್ ಕೃತಿಯ ಕರ್ತೃ ಜಾರ್ಜ್ ರುಡೆ. ಪೂರ್ವ ಮತ್ತು ಪಶ್ಚಿಮ ಜರ್ಮನಿಗಳ ನಡುವೆ ಪೂರ್ವ ಜರ್ಮನಿಯು ತಡೆಗೋಡೆಯನ್ನು ಕಟ್ಟಿದ್ದು ಯಾವಾಗ? 1961ರಲ್ಲಿ. ಯಾವ ವ್ಯಕ್ತಿಯನ್ನು ಇಟಲಿಯ ಏಕೀಕರಣ ಚಳುವಳಿಯ ಆತ್ಮ ಹಾಗೂ ಪ್ರವಾದಿ ಎಂದು ಕರೆಯಲಾಗಿದೆ? ಇಟಲಿಯ ಏಕೀಕರಣ ಚಳುವಳಿಯ ಆತ್ಮ ಹಾಗೂ ಪ್ರವಾದಿ. ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್, ಮ್ಯಾಜಿನಿ. ಓಕೆ, ನೆಕ್ಸ್ಟ್, ವಿಶ್ವಸಂಸ್ಥೆಯ ಯಾವ ಅಂಗವು ವಿಶ್ವ ಪಾರ್ಲಿಮೆಂಟ್ ಎಂದು ಪರಿಗಣಿತವಾಗಿದೆ?
ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಏನಾಗುತ್ತೆ, ಧರ್ಮದರ್ಶಿ ಪರಿಷತ್ತು ಅಥವಾ ಟ್ರಸ್ಟಿಶಿಪ್ ಕೌನ್ಸಿಲ್ ಎಲ್ಲರೂ ಏನು ಮಾಡ್ತಾರೆ, ವಿಶ್ವ ಪಾರ್ಲಿಮೆಂಟ್ ಅಂದರೆ ವರ್ಲ್ಡ್ ಪಾರ್ಲಿಮೆಂಟ್ ಅಂತ, ಇದು ಜನರಲ್ ಅಸೆಂಬ್ಲಿ ಅಂತಾರೆ, ಒಬ್ಬರು ಸೆಕ್ಯೂರಿಟಿ ಕೌನ್ಸಿಲ್ ಅಂತಾರೆ. ಸೊ ಅದು ತಪ್ಪು. ಇಲ್ಲಿ ಟ್ರಸ್ಟಿಶಿಪ್ ಕೌನ್ಸಿಲ್ ಇದು ವಿಶ್ವಸಂಸ್ಥೆಯ ಒಂದು ಅಂಗವಾಗಿದ್ದು ಇದನ್ನು ವರ್ಲ್ಡ್ ಪಾರ್ಲಿಮೆಂಟ್ ಅಂತ ಕರೆಯಲಾಗುತ್ತೆ. ಯುರೋಪಿನ ಚರಿತ್ರೆಯಲ್ಲಿ ಯಾವ ವರ್ಷವನ್ನು ಕ್ರಾಂತಿಗಳ ವರ್ಷ ಎನ್ನುವರು? 1848, 1848. ಈ ಕೆಳಗಿನವುಗಳಲ್ಲಿ ಶ್ರೀಮತಿ ವಿಜಯಲಕ್ಷ್ಮಿ ಪಂಡಿತ್ ಇವರು ರಚಿಸಿದ ಕೃತಿ ಯಾವುದು? ದ ಇವ್ಯಾಲ್ಯೂಷನ್ ಆಫ್ ಇಂಡಿಯಾ. ನೈಸರ್ಗಿಕ ಉಪ್ಪನ್ನು ಕೈಗೆತ್ತಿಕೊಳ್ಳುವ ಮೂಲಕ ದಂಡಿ ಮೆರವಣಿಗೆಯನ್ನು ಸತ್ಯಾಗ್ರಹಿಗಳು ಅಂತ್ಯಗೊಳಿಸಲಾದ ದಿನ ಯಾವುದು? ನೋಡಿ, ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಇದು. ಯಾಕಂದರೆ ಈ ದಂಡಿ ಯಾತ್ರೆಯನ್ನು ಎಲ್ಲರೂ ಗೊತ್ತು. ಓಕೆ, ಮಾರ್ಚ್ 1930 ಸ್ಟಾರ್ಟ್ ಮಾಡಿದ್ದು ಅಂತ. ಯಾರಿಂದ? ಮಹಾತ್ಮ ಗಾಂಧೀಜಿಯವರಿಂದ. ಓಕೆ, ಬಟ್ ಇದನ್ನು ಅಂತ್ಯಗೊಳಿಸಲಾದ ದಿನ ಯಾವುದು? ಸೊ 6ನೇ ಏಪ್ರಿಲ್, 6th April 1930. ಓಕೆ, 6th April 1930. ಸ್ಟಾರ್ಟ್ ಆದದ್ದು ಯಾವಾಗ? ಸ್ಟಾರ್ಟ್ ಆದದ್ದು 12ನೇ ಮಾರ್ಚ್ 1930. ಓಕೆ, ಸೊ ಟೋಟಲಾಗಿ ಒಂದು 18, 19, 25, 26 ದಿವಸ, ಒಂದು 25-26 ಡೇಸು ಅಲ್ಲಿ ಒಂದು ಅವರ ಒಂದು ಆ ಮೆರವಣಿಗೆ ನಡೆಯಿತು. ಯಾವ ವರ್ಷ ಸರ್ವೆ ಆಫ್ ಇಂಡಿಯಾನ ಸ್ಥಾಪಿಸಲಾಯಿತು? 1879. ಈ ಕೆಳಗಿನ ಯಾವ ದಿನದಂದು 1905ರಲ್ಲಿ ಬಂಗಾಳ ವಿಭಜನೆಯ ನಿರ್ಧಾರವನ್ನು ಅನುಷ್ಠಾನಗೊಳಿಸಲಾಯಿತು? 16ನೇ ಅಕ್ಟೋಬರ್. ಯಾವ ದಿನದಂದು 1905ರಲ್ಲಿ ಬಂಗಾಳ ವಿಭಜನೆ, ಪಾರ್ಟಿಷನ್ ಆಫ್ ಬೆಂಗಾಲ್ ಆಗಿತ್ತು. ಬಟ್ ಇದರ ನಿರ್ಧಾರವನ್ನು ಅನುಷ್ಠಾನಗೊಳಿಸಿದ್ದು 16th ಅಕ್ಟೋಬರು. ಓಕೆ, ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಭಾರತದಲ್ಲಿ ತನ್ನ ವ್ಯಾಪಾರ ಏಕಸ್ವಾಮ್ಯತೆಯನ್ನು ಕಳೆದುಕೊಂಡದ್ದು ಇದರಿಂದ. 1813 ಚಾರ್ಟರ್ ಆ್ಯಕ್ಟ್ ಅಥವಾ 1813ರ ಚಾರ್ಟರ್ ಕಾಯ್ದೆಯಿಂದ ಈ ಒಂದು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪ್ನಿ ಏನು ಮಾಡ್ತದೆ ಅಂದರೆ ಇದರ ಒಂದು ತನ್ನ ಒಂದು ವ್ಯಾಪಾರ ಅಂದರೆ ಈ ಒಂದು ಭಾರತದಲ್ಲಿ ವ್ಯಾಪಾರ ಮಾಡಲಿಕ್ಕೆ ಒಂದು ತನ್ನ ಒಂದು ಸ್ವತಂತ್ರ ಅಥವಾ ಒಂದು ಏಕಸ್ವಾಮ್ಯತೆಯನ್ನು ಕಳೆದುಕೊಳ್ತದೆ. 1813. ಓಕೆ, 1813ದಿಂದ ಏನಾಗುತ್ತೆ, ಯಾಕೆ ಇದು ಮಾಡ್ತಾರೆ? ಆ ಒಂದು 1813 ಟೈಮಲ್ಲಿ ಗವರ್ನರ್ ಜನರಲ್ ಆಫ್ ಇಂಡಿಯಾ ಯಾರಾಗಿದ್ದರು? ಕಾಮೆಂಟ್ನಲ್ಲಿ ತಿಳಿಸಿ. ಭಾರತದ ಯುದ್ಧಗಳಲ್ಲಿ ಬಾಂಬು, ತೋಪು ಮತ್ತು ತುಪಾಕಿಗಳನ್ನು ಪರಿಚಯಿಸಿದ ದೊರೆ ಯಾರು? ನೋಡಿ, ಕರೆಕ್ಟ್ ಆನ್ಸರ್ ಇಲ್ಲಿ ಬಾಬರ್. 1526ರ ಪಾನಿಪತ್ ಯುದ್ಧದಲ್ಲಿನೇ ಇದರಿಂದ ಅವನು ಈ ಇಬ್ರಾಹಿಂ ಲೋಧಿ ವಿರುದ್ಧ ಗೆಲ್ಲಲು ಸಹಾಯವಾಯಿತು. ಈ ಬಾಂಬು, ತೋಪು, ತುಪಾಕಿ ಇವುಗಳನ್ನು ಆ ಒಂದು ಯುದ್ಧದಲ್ಲಿಯೂ ಅವನೇ ಪರಿಚಯಿಸಿದ್ದಾನೆ. ಓಕೆ, ಈ ಯುದ್ಧ ಅಂತಲೇ ಅಲ್ಲ, ತುಂಬ ಯುದ್ಧಗಳಲ್ಲಿ ಅವನು ಪರಿಚಯಿಸಿದ್ದಾನೆ. ನಾರ್ಮಲಾಗಿ ಎಲ್ಲರೂ ಅಲಾವುದ್ದೀನ್ ಖಿಲ್ಜಿ ಅಂತ ಹೇಳ್ತಾರೆ, ಬಟ್ ಅದು ತಪ್ಪು. ಕರೆಕ್ಟ್ ಆನ್ಸರ್ ಬಾಬರ್. ಅಲಾವುದ್ದೀನ್ ಖಿಲ್ಜಿನ ಯೂಸ್ ಮಾಡಿದ್ದಾನೆ, ಬಟ್ ಅಲಾವುದ್ದೀನ್ ಖಿಲ್ಜಿಗಿಂತ ಮುಂಚೆ ಅಲಾವುದ್ದೀನ್ ಖಿಲ್ಜಿ ಈ ಬಾಂಬು ತೋಪುಗಳನ್ನು ಯೂಸ್ ಮಾಡಿಲ್ಲ ಅವನು ಜಾಸ್ತಿಯಾಗಿ. ಓಕೆ, ಇವನು ಅಲಾವುದ್ದೀನ್ ಖಿಲ್ಜಿ ಇವನಿಗಿಂತ ಮುಂಚೆದವನು, ಬಟ್ ಇವುಗಳನ್ನು ಪರಿಚಯಿಸಿದವರು ಅಂದರೆ ಬಾಬರೇ ಬರ್ತಾನೆ. ಓಕೆ, ಅವನು ತೋಪುಗಳನ್ನು ಯೂಸ್ ಮಾಡಿಲ್ಲ ಅಲಾವುದ್ದೀನ್ ಖಿಲ್ಜಿ. ಓಕೆ,
ತೋಪು ಮತ್ತು ಬಾಂಬ್ಗಳನ್ನು ಯೂಸ್ ಮಾಡಿಲ್ಲ. ಅವನು ಖಡ್ಗ ಮತ್ತು ಇವು ಒಟ್ಟು ಏನಪ್ಪ ಬಿಲ್ಲು ಬಾಣ ಈ ಥರ ಹೆಚ್ಚಾಗಿ ಈ ಕತ್ತಿಗಳನ್ನೇ ಅವನು ಇದು ಮಾಡಿದ್ದ. ಯಾರು ಯೂಸ್ ಮಾಡಿದ್ದ? ಅಲಾವುದ್ದೀನ್ ಖಿಲ್ಜಿ. 16ನೇ ಶತಮಾನದ ಯಾವ ದೊರೆ ಪಾಟಲಿಪುತ್ರವನ್ನು ಪುನರ್ನಿರ್ಮಿಸಿ ಮತ್ತು ಅದನ್ನು ಪುನರುಜ್ಜೀವನಗೊಳಿಸಿದನು? ಅಕ್ಬರ್. ನೋಡಿ, ಪಾಟಲಿಪುತ್ರ ಅಂದರೆ ಈಗ ಬಿಹಾರದ ರಾಜಧಾನಿಯಾದಂಥ ಪಾಟ್ನಾ, ಇದಕ್ಕೆ ಪಾಟಲಿಪುತ್ರ ಅಂತ ಕರಿತಿದ್ದರು. ಇದನ್ನು ಪುನರ್ನಿರ್ಮಿಸಿದವನು ಯಾರಪ್ಪ ಅಂದ್ರೆ ಅಕ್ಬರ. ನ್ಯಾಯಸೂತ್ರ ಭಾಷ್ಯದ ಕರ್ತೃ ಯಾರು? ವಾತ್ಸಾಯನ. ನ್ಯಾಯಸೂತ್ರ. ಈ ಕೆಳಗೆ ಕೊಟ್ಟವರಲ್ಲಿ ಪುಟ್ಟ ಸೈನ್ಯಾಧಿಕಾರಿ ಎಂದು ಹೆಸರಾದ ಸೇನಾನಿ ಯಾರು? ನೆಪೋಲಿಯನ್ ಬೋನಾಪಾರ್ಟೆ. ಇವನು ಪುಟ್ಟ ಸೈನ್ಯಾಧಿಕಾರಿ ಅಂತ ಹೆಸರಾಗಿದ್ದ. ಓಕೆ, ವಾಟರ್ಲೂ ಯುದ್ಧದಲ್ಲಿ ನೆಪೋಲಿಯನನ್ನು ಸೋಲಿಸಿದ ದಕ್ಷಿಣ ಒಕ್ಕೂಟ ಸೈನ್ಯದ ದಂಡನಾಯಕ ಯಾರಾಗಿದ್ದರು? ಅರ್ಥರ್ ವೆಲ್ಲೆಸ್ಲಿ. ನೆನಪಿರಲಿ, ಅರ್ಥರ್ ವೆಲ್ಲೆಸ್ಲಿ. ಕನ್ಫ್ಯೂಸ್ ಆಗಬೇಡಿ. ರಾಬರ್ಟ್ ಕ್ಲೈವ್ ಮತ್ತು ಇವನ ನಡುವೆ ಸ್ವಲ್ಪ ಕನ್ಫ್ಯೂಸ್ ಆಗ್ತೀರಿ. ಓಕೆ, ಅರ್ಥರ್ ವೆಲ್ಲೆಸ್ಲಿ ಇದು ಕರೆಕ್ಟ್ ಆನ್ಸರ್. ನಾಗಾಸಾಕಿ ನಗರದ ಮೇಲೆ ಎಸೆದ ನ್ಯೂಕ್ಲಿಯರ್ ಬಾಂಬ್ನ ಹೆಸರೇನು? ಹಿರೋಶಿಮಾ ಮೇಲೆ ಒಂದು ಎಸೆದಿದ್ರು, ನಾಗಾಸಾಕಿ ಮೇಲೆ ಒಂದು ಎಸೆದಿದ್ರು. ನಾಗಾಸಾಕಿ ಮೇಲೆ ಎಸೆದಿದ್ದು ಹೆಸರು ಏನಪ್ಪ ಅಂದ್ರೆ ಫ್ಯಾಟ್ ಮ್ಯಾನ್. ಓಕೆ, ಅಂತ ಮೊಟ್ಟ ಮೊದಲು ಎಸೆದಿದ್ದು ಲಿಟಲ್ ಬಾಯ್ ಅಂತ ಎಸೆದಿದ್ದು ಹಿರೋಶಿಮಾದಲ್ಲಿ. ಓಕೆ, ಹಿರೋಶಿಮಾದಲ್ಲಿ ಲಿಟಲ್ ಬಾಯ್ ಹೋಗಿದ್ರು. ಮೊದಲು ಚಿಕ್ಕ ಅಂದರೆ ಹೀಗೆ ನೆನ್ಪಿಟ್ಕೊಳ್ಳಿ, ಮೊದಲು ಚಿಕ್ಕದು ಹೋಗಿದ್ರು, ಆಮೇಲೆ ದೊಡ್ಡದು ಹೋಗಿದ್ರು. ಓಕೆ, ಪೋರ್ಟ್ಸ್ಮೌತ್ ಒಪ್ಪಂದದಿಂದ ಕೊನೆಗೊಂಡ ಯುದ್ಧ ಈ ಕೆಳಗಿನವುಗಳಲ್ಲಿ ಯಾವುದು? ರೂಸೋ ಜಪಾನಿ ಯುದ್ಧ. ಸಂಯುಕ್ತ ಸಂಸ್ಥಾನದ ಯಾವ ಅಧ್ಯಕ್ಷರ ಅವಧಿಯಲ್ಲಿ ಕ್ಯೂಬಾ ಕ್ಷಿಪಣಿ ಮುಗ್ಗಟ್ಟು ಉಂಟಾಯಿತು? ಜಾನ್ ಎಫ್ ಕೆನಡಿ. ಮೂವರ ಮೈತ್ರಿ ಒಪ್ಪಂದ ಅಂದರೆ ಜರ್ಮನಿ, ಆಸ್ಟ್ರಿಯಾ, ಹಂಗೇರಿ ಮತ್ತು ಇಟಲಿ ನಡುವೆ ಈ ಕೆಳಗಿನ ಯಾವ ವರ್ಷದಲ್ಲಿ ನಡೆಯಿತು? ಫ್ರೆಂಡ್ಸ್, ಆಫಿಷಿಯಲ್ ಆಗಿ ಇದಕ್ಕೆ ಗ್ರೇಸ್ ಮಾರ್ಕನ್ನು ಕೊಟ್ಟಿದ್ದಾರೆ. ಓಕೆ, ಸೊ ಇದನ್ನು ಮೂವರ ಮೈತ್ರಿ ಒಪ್ಪಂದ ಯಾವ ವರ್ಷದಲ್ಲಿ ಆಯಿತಂತ ಕಾಮೆಂಟ್ ಸೆಕ್ಷನಲ್ಲಿ ನನಗೆ ತಿಳಿಸಿ. ಓಕೆ, ಯಾವ ದಾರ್ಶನಿಕರು ರೋಮನ್ ಚಕ್ರಾಧಿಪತ್ಯವನ್ನು ಕುರಿತು ಅದು ಪವಿತ್ರವೂ ಅಲ್ಲ, ರೋಮನ್ ಆಗಲಿ ಸಾಮ್ರಾಜ್ಯವಾಗಲಿ ಅಲ್ಲ ಎಂದು ಹೇಳಿದವರು ಯಾರು? ವಾಲ್ಟೇರ್. ಕ್ರುಸೇಡಿನ ಮೊದಲ ಯುದ್ಧದಲ್ಲಿ ಯಾವ ನಗರವನ್ನು ಪುನಃ ವಶಪಡಿಸಿಕೊಳ್ಳಲಾಯಿತು? ಜೆರುಸಲೆಮ್. ಮ್ಯಾಗ್ನಾ ಕಾರ್ಟಾಗೆ ಸಹಿ ಮಾಡಲು ಇಂಗ್ಲೆಂಡಿನ ಯಾವ ದೊರೆಯನ್ನು ಒತ್ತಾಯಿಸಲಾಯಿತು? ಜಾನ್ ದೊರೆ. ಎರಡನೇ ವಿಶ್ವ ಯುದ್ಧದ ಅಂತ್ಯದಲ್ಲಿ ಅಧಿಕಾರ ಬಿಟ್ಟು ಶರಣಾದ ಆಕ್ಸಿಸ್ ಪವರ್ನ ಕೊನೆಯ ದೇಶ ಈ ಕೆಳಗಿನವುಗಳಲ್ಲಿ ಯಾವುದು? ಜಪಾನ್. ಯಾಕೆ ಶರಣಾಗ್ತದ? ಈ ಹಿರೋಶಿಮಾ ಮತ್ತು ನಾಗಸಾಕಿಯಲ್ಲಿ ಈ ಬಾಂಬ್ಗಳ ದಾಳಿಯನ್ನು ಮಾಡ್ತಾರೆ. ಇದರಿಂದ ಎಷ್ಟೋ ನಾಶವಾಗ್ತದೆ. ಜಪಾನ ಏನಪ್ಪ ಫುಲ್ ಒಂದು ನಿಮ್ಮ ಜಪಾನ ಇದು ಅದಂಗೆ ಆಗ್ತದೆ.
ಓಕೆ, ಅರ್ಧಕ್ಕರ್ಧ ಜಪಾನ್ ನಷ್ಟ ಉಂಟಾಗ್ತದೆ. ಸೊ ಈ ಕಾರಣದಿಂದ ಬೇಡಪ್ಪ ಬೇಡ, ಸುಮ್ಮನೆ ಕೂತ್ಕೊಳ್ಳೋಣ ಅಂತ ಇವರು ಶರಣಾಗ್ತಾರೆ. ಓಕೆ, ಜಪಾನ್. ಅಬ್ಬಾಸಿದ್ ಖಲೀಫರ ರಾಜಧಾನಿ ಈ ಕೆಳಗಿನವುಗಳಲ್ಲಿ ಯಾವುದು? ಅಬ್ಬಾಸಿದ್ ಖಲೀಫ್ ಬಾಗ್ದಾದ್. ಬಾಗ್ದಾದ್ ಇದು ಈಗಿನ ಇರಾಕ್ನ ರಾಜಧಾನಿ. ಇರಾಕ್, ಬಾಗ್ದಾದ್. ಈ ಕೆಳಗಿನ ಯಾವ ವರ್ಷದಲ್ಲಿ ನ್ಯಾಟೋ, ನಾರ್ತ್ ಅಟ್ಲಾಂಟಿಕ್ ಟ್ರೇಡ್ ಆರ್ಗನೈಸೇಷನ್ ಸ್ಥಾಪನೆಯಾಯಿತು? 1949ರಲ್ಲಿ, 1949. ಆಧುನಿಕ ಈಜಿಪ್ತಿನ ಸ್ಥಾಪಕನೆಂದು ಕರೆಯಲ್ಪಟ್ಟವನು ಯಾರು? ಮೊಹಮ್ಮದ್ ಅಲಿ. ಮೊಹಮ್ಮದ್ ಅಲಿ. ನೆಕ್ಸ್ಟ್, ಜರ್ಮನಿಯಲ್ಲಿ ನಾಜಿ ಪಕ್ಷವು ರಹಸ್ಯ ಪೊಲೀಸ್ ಪಡೆಯನ್ನು ಹೊಂದಿತ್ತು. ಜರ್ಮನಿಯ ಗುಪ್ತ ಪೊಲೀಸನ ಹೆಸರೇನು? ಅದನ್ನ ಹೆಸರು ನೀವು ಗೂಗಲಲ್ಲಿ ಸರ್ಚ್ ಮಾಡಿ ನನಗೆ ತಿಳಿಸಿ. ಸೊ ಇಲ್ಲಿ ಆಪ್ಷನಲ್ಲಿ ಸ್ವಲ್ಪ ಗಡ್ಬಡಿದೆ. ಸೊ ಇದನ್ನು ಕೂಡ ಗ್ರೇಸ್ ಮಾರ್ಕ್ ಕೊಟ್ಟಿದ್ದಾರೆ ಆ್ಯಸ್ ಪರ್ ದ ಆಫಿಷಿಯಲ್ ಕ್ಯಾನ್ಸರ್ಸ್. ಶೀತಲ ಯುದ್ಧ ಎಂಬ ಪದವನ್ನು ಟಂಕಿಸಿದವರು ಯಾರು? ಶೀತಲ ಯುದ್ಧ ಅಥವಾ ಕೋಲ್ಡ್ ವಾರ್ ಇದನ್ನು ಟಂಕಿಸಿದರು ಅಥವಾ ಇದನ್ನು ಈ ಒಂದು ಹೆಸರನ್ನು ಈ ಪದವನ್ನು ಕಂಡುಹಿಡಿದವರು ಯಾರಪ್ಪ ಅಂದ್ರೆ ಬರ್ನಾರ್ಡ್ ಬ್ರಂಚ್. ಬರ್ನಾರ್ಡ್ ಬ್ರಂಚ್. ಫ್ರೆಂಡ್ಸ್, ಇದಿಷ್ಟು ಈ ಒಂದು ಕ್ವಶನ್ಗಳು ಬಹಳ ಇಂಪಾರ್ಟೆಂಟ್ ಕ್ವಶನ್ಗಳಾಗಿದ್ದು. ಸೊ ಈ ಟೈಪ್ ಆಫ್ ಕ್ವಶನ್ಸು ಮುಂಬರುವ ಒಂದು ನಿಮ್ಮ ಎಲ್ಲ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಬರುವ ಸಾಧ್ಯತೆ ಇರ್ತದೆ. ಸೊ ಎಲ್ಲರೂ ಈ ಒಂದು ಕ್ವಶನ್ಗಳನ್ನು ನೋಡಿ ರಿವೈಸ್ ಮಾಡಿ. ಓಕೆ, ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ಈ ಥರದ ಒಂದು ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ಗಳು ಬೇಕಾಗಿದ್ದರೆ ನಮ್ಮ ಜ್ಞಾನಬೋದು ಯೂಟ್ಯೂಬ್ ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಯಾಕೆಂದರೆ ನಾವು ಮಾಡುವ ಎಲ್ಲ ವಿಡಿಯೋಗಳು ನಿಮಗೆ ಪಟ್ ಪಟ ಅಂತ ನಿಮಗೆ ತಲುಪ್ತಾವ. ಧನ್ಯವಾದಗಳು.